ಎಲ್ಲಿಗೂ ನಮಸ್ಕಾರ. ಇಂದಿನ ಸಂಚಿಕೆಗಳಲ್ಲಿ ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥದ್ದನ್ನ ಸೊಳ್ಳೆ ತಿಗಣೆಗಳ ಬಗ್ಗೆ ಮಾತಾಡಿದ್ರಿ. ಶ್ರೀ ಇನ್ನೊಂದು ವಿಚಾರಗಳನ್ನ ತಿಳಿಸ್ತಿರ್ತಕ್ಕಂಥದ್ದು, ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರು ಕಾಲಜ್ಞಾನಿಗಳನ್ನ ಕಾಲಜ್ಞಾನದ ಬಗ್ಗೆ ಟೀಕೆ ಮಾಡೋರ್ಗೆ, ಅಂದ್ರೆ ಅದನ್ನ ವ್ಯಂಗ್ಯ ಮಾಡೋರ್ಗೆ ಏನ್ ಹೇಳಿದ್ದಾರೆ ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳು, ಯಾವ ರೀತಿ ವ್ಯಂಗ್ಯ ಮಾಡ್ತಾರೆ. ಮೊನ್ನೆ ನಾವೊಂದು ಕಾರ್ಯಕ್ರಮ ನೋಡ್ತಾ ಒಂದು ಮಾತುಗಳನ್ನ ಬರ್ತಿತ್ತು. ಕಾಲಜ್ಞಾನಿಗಳು ಹೇಳ್ತಕ್ಕಂಥವ್ರು ಅನುಭವದ ಮೇಲೆ ಹೇಳ್ತಾರೆ, ಊಹೆಗಳ ಮೇಲೆ ಹೇಳಿರ್ತಾರೆ ಅಂತ ಕೂಡ ನಾವು ಹೇಳ್ತಿದ್ರು. ಅವರು ಮತ್ತೆ ಹೇಳಿದ್ರು, ಅದನ್ನ ಒಂದು ಫೋನನ್ನ ಉದಾಹರಣೆ ಕೊಡ್ತಾ ಕೂಡ ಹೇಳಿದ್ರು. ಅದು ಯಾಕಪ್ಪ ಅಂತ ಹೇಳಿದ್ರೆ, ಇವತ್ತು ನಾವು ನೆಟ್ವರ್ಕ್ ಬಗ್ಗೆ ಹೇಳಿದ್ರು, ಇಂಟರ್ನೆಟ್ ನಾವ್ ಏನ್ ಯೂಸ್ ಮಾಡ್ತಿರೋ 2G 4G 3G ಅಂತಕ್ಕಂಥದ್ದು. ಇವತ್ತು ನಾವು 2G 3G 4G 5G ಅಂತ ಏನು ಉಪಯೋಗಿಸ್ತಿದಿರೋ ನಾವು ಊಹೆಗಳು ಮಾಡ್ತಿರಲ್ಲ, ಇನ್ನು ಮುಂದಕ್ಕೆ 7G ಬರುತ್ತೆ, 8G ಬರುತ್ತೆ, 10G ಬರುತ್ತೆ, ಆ ರೀತಿ ಕಾಲಜ್ಞಾನಗಳನ್ನ ಹೇಳಿರ್ತಕ್ಕಂಥದ್ದು ಅಂತ ಊಹೆ ಮಾಡ್ತಿದ್ರು. ಹಾಗಿದ್ರೆ ಕಾಲಜ್ಞಾನಿಗಳು ನಾಳೆ ನಡೆಯೋದು ಯಾಕೆ ಹೇಳಿಲ್ಲ, ನಾಡುದ್ ನಡೆಯೋದು ಯಾಕೆ ಹೇಳಿಲ್ಲ, ಇವತ್ತಿಂದ ಯಾಕೆ ಹೇಳಿಲ್ಲ ಅಂತ ಕೂಡ ಒಂದು ಟೀಕೆ ಮಾಡ್ತಕ್ಕಂಥದ್ದು ಕಾಲಜ್ಞಾನ ವಿಚಾರದಲ್ಲಿ ಇದೆ. ಯಾಕೆ ಹೇಳಿಲ್ಲ ಇವರೆಲ್ಲ ಅಂತನೂ ಕೂಡ ಹೇಳ್ತಾರೆ. ನಂತರ ಮತ್ತೊಂದು ಏನಪ್ಪಾ ಅಂತ ಹೇಳಿದ್ರೆ, ಈ ಕಾಲಜ್ಞಾನಿಗಳನ್ನ ಯಾವ ರೀತಿ ವ್ಯಂಗ್ಯ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅವರೆಲ್ಲ ಅವರು ಶಬಾಷಿಗಿರಿಗೋಸ್ಕರ, ನಾನು ವಿದ್ಯಾವಂತ ತೋರಿಸ್ಕೊಳೋದಕ್ಕೋಸ್ಕರ, ಇವರು ಜನಗಳನ್ನ ಮೋಸ ಮಾಡೋದಕ್ಕೋಸ್ಕರ ನಾನು ಕಾಲಜ್ಞಾನಿ, ಈ ತರ ಊಹೆ ಮಾಡಿ ಬರೆದ್ಬಿಟ್ಟಿದೀನಿ, ಹೇಳಿದೀನಿ, ಊಹೆ ಮಾಡಿ ಹೇಳಿರ್ತಕ್ಕಂಥದ್ದು ಇದು, ಅಥವಾ ಒಂದು ಅಂದಾಜು ಮಾಡಿ ಹೇಳಿರ್ತಕ್ಕಂಥದ್ದು ಇದು ಅಂತಾನು ಕೂಡ ಕೆಲವರು ಹೇಳ್ತಾ ಬರ್ತಿದ್ರು. ಅದನ್ನ ನಾವು ಕೇಳುವಾಗ ಆ ರೀತಿ, ಅದಕ್ಕೆ ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರು ಏನ್ ಹೇಳಿದೆ, ಕಾಲಜ್ಞಾನಿಗಳನ್ನ ಟೀಕೆ ಮಾಡ್ತಕ್ಕಂಥವ್ರು ಅವ್ರಿಗೆ ಈ ಉತ್ತರಗಳನ್ನ ನಾವು ಕೊಡೋದಕ್ಕೆ ಮುಂದಾಗ್ತೀವಿ. ಇವತ್ತು ಕೂಡ ಕಾಲಜ್ಞಾನಿಗಳು, ಉದಾಹರಣೆಗೆ ನಾವು ವೀರಬ್ರಹ್ಮೇಂದ್ರ ಸ್ವಾಮಿಗಳವ್ರ ಬಗ್ಗೆನೇ ನಾವು ಉದಾಹರಣೆ ಕೊಡಕ್ಕೆ ನಾವು ಇಷ್ಟಪಡ್ತೀವಿ. ಅವರು ಮಾಡಿರ್ತಕ್ಕಂಥ ಪವಾಡಗಳು, ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಮಾಡಿರ್ತಕ್ಕಂಥ ಪವಾಡ, ಕಾಲಜ್ಞಾನಿಗಳು ಮಾಡಿರ್ತಕ್ಕಂಥ ಪವಾಡ ಸುಮಾರು ಒಂದು 300-400 ವರ್ಷದ ಹಿಂದೆನೆ ಕೆಲವೊಂದು ವಿಚಾರಗಳನ್ನ ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿದ್ರು, ಮತ್ತೆ ಪ್ರಚಾರವನ್ನು ಕೂಡ ಮಾಡಿದ್ರು. ಈ ರೀತಿ ನಡೆಯುತ್ತೆ, ಹೀಗೀಗೆ ಆಗತ್ತೆ, ಪ್ರಕೃತಿ ವಿಕೋಪಗೊಳ್ಳುತ್ತೆ, ಅದು ಯಾರು ಊಹೆ ಮಾಡಿರ್ತಕ್ಕಂಥದ್ದೇ, ಊಹೆನೂ ಕೂಡ ಮಾಡಕ್ಕಾಗಲ್ಲ, ಅಯ್ಯೋ ಹಿಂಗೆಲ್ಲ ಆಗುತ್ತಾ ಅಂತ 300-400 ವರ್ಷಗಳ ಹಿಂದೆನೆ ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿಟ್ಬಿಟ್ಟಿದ್ರು. ಅದು ಯಾವ್ಯಾವ ಅಂತ ನಮ್ಮ ಹಿಂದಿನ ಕಾರ್ಯಕ್ರಮಗಳನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಬರ್ತಿದ್ರೆ ಪ್ರತಿಯೊಂದು ಹೇಳಿ ಆಗಿ ನಾವು ಬಿಚ್ಚಿಟ್ಟಿ ಮಾತಾಡ್ತಾ ಬಂದಿದ್ದೀವಿ. ಇವತ್ತು ಕೂಡ ಒಂದು ಉದಾಹರಣೆಯನ್ನ ಕೊಡೋದಕ್ಕೆ ನಾವು ಇಷ್ಟ ಕೊಡ್ತೀವಿ. ನೋಡಿ, ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವ್ರದ್ದು ಅಚ್ಚಮ್ಮನ ಮಠ ಅಂತ ಒಂದಿದೆ. ಆಂಧ್ರ ಪ್ರದೇಶದಲ್ಲಿರ್ತಕ್ಕಂಥ ಮಠ ಅಚ್ಚಮ್ಮನ ಮಠ ಅಂತಕ್ಕಂಥದ್ದು. ಅವ್ರು ನೋಡಿ, ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರು ಕಾಲಜ್ಞಾನಗಳನ್ನ ಬರೆದಿರ್ತಕ್ಕಂಥ ಸ್ಥಳ ಅದು. ಮತ್ತೆ ಕಾಲಜ್ಞಾನ ಬರೆದು ಅಲ್ಲಿ ಕಾಲಜ್ಞಾನವನ್ನ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಜಾಗ ಅದು. ಮುಂದಿನ ಸಂಚಿಕೆಗಳಲ್ಲಿ ಸಾಧ್ಯವಾದ್ರೆ ನಮ್ಮ ಕೈಲಿ ಸಾಧ್ಯವಾದ್ರೆ ಅದನ್ನೆಲ್ಲ ನಮ್ಮ ಕ್ಯಾಮ್ರಾ ಮುಖಾಂತರ ತಮಗೆಲ್ರಿಗೂ ತೋರ್ಸೋದಕ್ಕೆ ನಾವು ಇಷ್ಟಪಡ್ತೀರಿ. ಅವ್ರ ಕಾಲಜ್ಞಾನವನ್ನ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಜಾಗ, ಅದರ ಮೇಲೆ ಹುಣಸೆ ಮರ ಉಣಿರ್ತಕ್ಕಂಥದ್ದು ಜಾಗವನ್ನ ತಮಗೆಲ್ಲ ತೋರ್ಸಕ್ಕೆ ನಾವು ಇಷ್ಟಪಡ್ತೀರಿ. ನೋಡಿ, ಅವರು ಆ ಕಾಲಜ್ಞಾನವನ್ನ ಬರೆದು ಒಂದು ಹುಣಸೆ ಮರವನ್ನ ನೆಟ್ಟಿರ್ತಕ್ಕಂಥದ್ದು. ಕಾಲಜ್ಞಾನದ ಮೇಲೆ ಹುಣಸೆ ಮರ, ಆ ಹುಣಸೆ ಮರದಲ್ಲಿ ಸಂಪಿಗೆ ಹೂಗಳು ಬಿಡುತ್ತವೆ ಅಂತ ಹೇಳಿದ್ದಾರೆ. ವೀರಬಸವಂತರಾಯ ಬರ ಅಂತ ಕಾಲಕ್ಕೆ ಸಂಪಿಗೆ ಹೂವು ಬಿಡುತ್ತಂತೆ. ಇವತ್ತು ನಾವು ಊಹೆ ಕೂಡ ಮಾಡ್ಕೊಳಲ್ಲ, ಊಹೆ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹುಣಸೆ ಮರದಲ್ಲಿ ಸಂಪಿಗೆ ಹೂವು ಬಿಡುತ್ತಾ? ಹುಣಸೆ ಮರದಲ್ಲಿ ಸಂಪಿಗೆ ಹೂವು ಬಿಡುತ್ತಾ ಅಂದ್ರೆ ಯಾರು ನಂಬೋದೇ ಇಲ್ಲ.
ಇವನ್ ಯಾರೋ ಹುಚ್ಚುನ್ ತರ ಮಾತಾಡ್ತೇನೆ, ಹೋಗಪ್ಪ ನೀನು ಸುಮ್ನೆ ಅಂತಾರೆ. ಅದು ಸಂಖ್ಯವಾಗಿ ಬಿಡುತ್ತಂತೆ. ಅದು ನೀವು ಹೋಗಿ ಸೂಕ್ಷ್ಮವಾಗಿ ಗಮನಿಸಿ ನೋಡಿದಾಗ ಆ ಮರ 300-400 ವರ್ಷದ್ದು ಅಂತ ಅನ್ಸೋದೇ ಇಲ್ಲ. ನಾವೊಂದು ಆಲದ ಮರ ಆಗ್ಬೋದು ಅಥವಾ ಹುಣಸೆ ಮರ ಆಗ್ಬೋದು, ಒಂದು 70-80 ವರ್ಷ, ಒಂದು 100 ವರ್ಷ ಮೇಲ್ಪಟ್ಟಿದ್ರಾದ್ರೆ ಬೃಹತ್ ಆಗಾದಾಗ ಬೆಳೆದ್ ಬಿಡುತ್ತದು. ಕಟ್ಟಡಗಳೆಲ್ಲ ದಬ್ಬಿ, ಆ ಸುತ್ತಮುತ್ತ ಇರ್ತಕ್ಕಂಥ ಕಟ್ಟಡಗಳನ್ನೆಲ್ಲ ಬೀಳ್ಸಿ, ರಂಬೆ ಕೊಂಬೆಗಳೆಲ್ಲ ಆವರಿಸ್ಕೊಂಡ್ಬಿಡುತ್ತೆ. ಮತ್ತೆ ನಾನಾ ರೀತಿ ಒಂದು ಈ ತೊಂದರೆಗಳನ್ನು ಕೂಡ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಆ ಬೇರುಗಳೆಲ್ಲ ಹೋಗಿ ಕಟ್ಟಡಗಳಿಗೆ ತೊಂದರೆ ಮಾಡ್ತಕ್ಕಂಥದ್ದು ಇದೆ. ಅದಕ್ಕೋಸ್ಕರ ನೋಡಿ, 300-400 ವರ್ಷಗಳ ಹಿಂದೆ ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರು ಆ ಕಾಲಜ್ಞಾನವನ್ನ ಇಟ್ಟು ಅಲ್ಲಿ ಒಂದು ಹುಣಸೆ ಮರವನ್ನ ಸ್ಥಾಪನೆ ಮಾಡಿ, ಅದ್ ನಾನು ಬರ್ತಕ್ಕಂಥ ಕಾಲಕ್ಕೆ ಸಂಖ್ಯವ ಬಿಡ್ತದೆ. ನಾನು ವೀರವಸಂತರಾಯಿಗೆ ಅವತಾರ ತಾಳಿ ಏನು ಬರ್ತೀನೋ ಆ ಟೈಮ್ಗೆ ಅದು ಸಂಖ್ಯವ ಬಿಡಕ್ಕೆ ಸ್ಟಾರ್ಟ್ ಆಗುತ್ತಂತೆ. ನೀವು ಹೋಗಿ ನೋಡಿದ್ರೆ ಆಶ್ಚರ್ಯ ಆಗುತ್ತಲ್ಲಿ. ಅದು ಇದುವರೆಗೂ ಆ ಹುಣಸೆ ಮರದಲ್ಲಿ ಹುಣಸೆಕಾಯಿ ಬಿಟ್ಟಿದ್ದು ಯಾರು ನೋಡ್ಲೇ ಇಲ್ಲ ಅಂತ. ನಾವು ಎಷ್ಟು ಹಳೆ ಮರ, ಸ್ವಲ್ಪನಾದ್ರೂ ಒಂದ್ಸಲಿನಾದ್ರೂ ಕಾಯಿ ಪಿಂದೆ ಆದ್ರೂ ಒಂದು ಯಾವುದೇ ಒಂದು ನಮ್ಮ ಹಳ್ಳಿ ಆಡುಭಾಷೆಯಲ್ಲಿ ಬೈತಾನೆ ಇರ್ತಾರೆ, ಇದೇನ್ ಮರನ ಇದು, ಗಿಡ ಹಾಕಿ ಒಂದು ಫಲ ಕೊಟ್ಟಿಲ್ಲ, ಏನಿಲ್ಲ, ಈ ಮುಂಡೆ ಗಿಡ ಇದ್ದಂಗಿದು ಅಂತ ಬೈತಾ ಇರ್ತಾರೆ. ಆಡುಭಾಷೆಯಲ್ಲಿ ಬೈಯೋದು ಸಾಮಾನ್ಯ ನಮ್ಮ ಹಳ್ಳಿಗಳ ಕಡೆಯಲ್ಲಿ. ಇದನ್ನೆಲ್ಲ ಹೊಡೆದಾಕ ಒಂದು ಕಾಯಿ ಇಲ್ಲ, ಒಂದು ಪಿಂದೆ ಇಲ್ಲ, ಎಷ್ಟೋ ವರ್ಷಗಳಾಯ್ತು, ಒಂದು ಹಣ್ಣಿಲ್ಲ, ಒಂದು ಹೂವ ಇಲ್ಲ, ಅದನ್ನ ಒಡೆದ್ ಬಿಸಾಕಪ್ರ ಏನಕ್ಕೆ ಅಂತ ಹೇಳ್ತಾರೆ. ಸುಮಾರು ವರ್ಷಗಳ ನೋಡಿದ ತಕ್ಷಣ ಈ 400 ವರ್ಷದ ಅಥವಾ 300 ವರ್ಷ 400 ವರ್ಷ ಏನಾಗಿದೆಯೋ ಈ ಹುಣಸೆ ಮರಕ್ಕೆ ಒಂದು ಕಾಯಿ ಕೂಡ ಬಿಡೋದಿಲ್ಲ. ಅದ್ರಲ್ಲಿ ಹುಣಸೆಕಾಯಿ ಬಿಟ್ಟೇ ಇಲ್ಲ ಅಂತ ಇದುವರೆಗೂ. ಬಿಡದೇ ಇರ್ತಕ್ಕಂಥ ಮಾತನ್ನು ಕೂಡ ಎತ್ತಿದರೆ ಅದು ನೋಡಿ ಎಷ್ಟು ಅದ್ಭುತವಾಗಿರ್ತಕ್ಕಂಥದ್ದು ಮಾಡಿರ್ತಕ್ಕಂಥದ್ದು ಅವರು. ಅದಕ್ಕೋಸ್ಕರ ಆ ವೀರವಸಂತರಾಯರು ಬರ್ತಕ್ಕಂಥ ಕಾಲಕ್ಕೆ ಆ ಕಾಲಜ್ಞಾನಿಗಳೆಲ್ಲ ಮೇಲೆ ಹೇಳುತ್ತಂತೆ. ಅದರಲ್ಲಿ ಇನ್ನೂ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳನ್ನ ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರು ರಚನೆ ಮಾಡಿಟ್ಟಿದ್ದಾರೆ. ಅದಕ್ಕೋಸ್ಕರ ಶ್ರೀ ಕಾಲಜ್ಞಾನಗಳನ್ನ ಯಾರ್ಯಾರು ಟೀಕೆ ಮಾಡ್ತಾರೋ ಅವರು ನಾಸ್ತಿಕರು ಅಂತ ಹೇಳಿದ್ದಾರೆ. ನಾಸ್ತಿಕರು ನಾನಾ ರೀತಿ ಪಾಪಕ್ಕೆ ಗುರಿ ಆಗ್ತಾರಂತೆ. ಅದಕ್ಕೋಸ್ಕರ ಕಾಲಜ್ಞಾನವನ್ನ ನಂಬಿ ಪೂಜೆಗಳನ್ನ ಮಾಡಿದ್ರೆ, ಅಪಾರವಾಗಿರ್ತಕ್ಕಂಥ ಕಾಲಜ್ಞಾನವನ್ನ ನಂಬಿ ಪೂಜೆಗಳನ್ನ ಮಾಡೋದ್ರಿಂದ ಯಾವುದೇ ಒಂದು ಕಂಟಕಗಳು ಕೂಡ ಬರೋದಿಲ್ಲ ಅಂತ ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥದ್ದು. ಆ ಕಾಲಜ್ಞಾನ ಟೀಕೆ ಮಾಡಿದವರು ಇಂದಿನ ಸಂಚಿಕೆಗಳಲ್ಲಿ ಹೇಳ್ತಾ ಇದ್ರಿ, ಹರಳು ಚಿಟಲ್ತಾರಂತೆ, ಅಂದ್ರೆ ಪಟ್ ಅಂತ ಹೊಡೆದೋಗ್ತಾರಂತ. ಅದಕ್ಕೋಸ್ಕರ ಎಷ್ಟೋ ಜನ ಮಾಧ್ಯಮಗಳಲ್ಲಿ ನೋಡಿ, ನಾನು ನೋಡ್ತಾನೆ ಇದ್ದೀನಿ ಆಗ್ತಿಲ್ಲ, ಎಷ್ಟೋ ನಾನು ಚಿಕ್ಕಂದಿಲಿಂದ ನೋಡ್ತಾನೆ ಇದ್ದೀನಿ ಆಗ್ತಾನೆ ಇಲ್ಲ ಇದು. ಹಾಗಿದ್ರೆ ನಾವು ಒಂದು ಉದಾಹರಣೆ ಕೊಡೋದಕ್ಕೆ ತಮ್ಮ ಮುಂದೆ ಇಷ್ಟಪಡ್ತೀರಿ. ನಾವು ಹುಟ್ಟಿದ ಕೂಡಲೇ ಹುಟ್ಟೋ ಸಾವು ಬೆನ್ನಿಂದ ಇರುತ್ತೆ ಅಂತ ದೊಡ್ಡವರು ಹೇಳಿದ್ದಾರೆ. ಹಾಗಾಗಿ ಇವನು ಹುಟ್ಟುಬಿಟ್ಟಿದ್ದೇನೆ, ನಾನು ಹುಟ್ಟಿದ್ದೀನಿ, ಯಾವಾಗ ಸಾಯ್ತೀನಿ, ಒಟ್ಟಲ್ಲಿ ಸಾಯ್ತೀವಿ, ಯಾವಾಗ ಸಾಯ್ತೀನಿ ನಮಗೆ ಗೊತ್ತಿಲ್ಲ. ಹಾಗಿದ್ರೆ ಅದೇ ಗೊತ್ತಿಲ್ಲ ಅಂತ ಹೇಳಿದ್ರೆ, ನಾವು ಯಾವಾಗ ಸಾಯ್ತೀರಿ ಅಂತ ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ, ವೀರವಸಂತರಾಯರು ಬರ್ತಕ್ಕಂಥದ್ದು ಇಡೀ ಬ್ರಹ್ಮಾಂಡಕ್ಕೆ ಗುರು ಅಂತೇವ್ರು. ಇಡೀ ಬ್ರಹ್ಮಾಂಡಕ್ಕೆ ಒಬ್ಬನೇ ಗುರು ಅಂತ ವೀರವಸಂತರಾಯರು. ಅದಕ್ಕೋಸ್ಕರ ಅವರು ಬರ್ತಕ್ಕಂಥ ಸಮಯಗಳನ್ನ ಯಾವ ರೀತಿ ಏನೆಲ್ಲ ಉಲ್ಲೇಖನ ಮಾಡಿದ್ದಾರೆ, ಸಾಮಾನ್ಯ ಮನುಷ್ಯರು ಮಾತಾಡೋದಕ್ಕೂ ಕಾಲಜ್ಞಾನಿಗಳು ಮಾತಾಡೋದಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ. ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥದ್ದು ಬಹಳ ವ್ಯತ್ಯಾಸ ಇರುತ್ತೆ. ಅದಕ್ಕೋಸ್ಕರ ಅವರನ್ನ ಟೀಕೆ ಮಾಡದೆ ಭಕ್ತಿಯಿಂದ ಪೂಜೆ ಮಾಡ್ತಾ ಹೋಗ್ತಿದ್ರೆ ಕಾಲಜ್ಞಾನಿಗಳ ವರ ತಮ್ಮಗಳಿಗೆ ಸಿಗುತ್ತೆ. ನಂತರ ವೀರವಸಂತರಾಯರ ಆಶೀರ್ವಾದ ಕೂಡ ಸಿಗುತ್ತೆ ಅಂತ ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಉಲ್ಲೇಖನ ಮಾಡಿರ್ತಕ್ಕಂಥದ್ದು. ಇನ್ನು ಈ ಮುಂದಿನ ಸಂಚಿಕೆಗಳಲ್ಲಿ ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಕಾಲಜ್ಞಾನದ ಬಗ್ಗೆ ಟೀಕೆ ಮಾಡೋರ್ದು ಇಷ್ಟ ಆಯ್ತು, ಅವ್ರ ಬಗ್ಗೆನೆ ಇನ್ನು ಮುಂದಿನ ಸಂಚಿಕೆಗಳಲ್ಲಿ ಮಾತಾಡ್ತಾ ಹೋಗೋಣ. ಇಷ್ಟನ್ನೇ ಹೇಳ್ತಾ ಇವತ್ತಿನ ಮಾತನ್ನ ಮುಗಿಸ್ತಾ ಇದ್ವಿ. ನಮಸ್ಕಾರ.